ಹಾಯ್ ಫ್ರೆಂಡ್ಸ್, ಇವತ್ತು ನಮಗೆ ಕ್ರಿಸ್ಮಸ್ ಹಬ್ಬದ ಟ್ರೆಡಿಷ್ನಲ್ ಒಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಕಲ್ಕಲ. ಎಸ್ಪೆಷಲಿ ಇದು ಕೇರಳದಲ್ಲಿ ಫೇಮಸ್ಸು ಕಲ್ಕಲ ಮತ್ತು ರೋಸ್ ಕುಕ್ಕಿ. ನಮ್ಮಮ್ಮ ನಮ್ಮ ಅಜ್ಜಿ ಮಾಡ್ತಾಯಿದ್ದ ಸ್ಟೈಲಲ್ಲೇ ನಾನು ಮಾಡ್ತಾ ಇರೋದು. ಈಗ ಈಸಿ ಆಗಲಿಕ್ಕೆ ಎಲ್ಲರೂ ಮೈದಾ ಹಿಟ್ಟಲ್ಲಿ ಮಾಡ್ತಾರೆ, ಬಟ್ ನಾನು ಅಕ್ಕಿ ಹಿಟ್ಟಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಒಂದು ದೊಡ್ಡ ಗ್ಲಾಸಲ್ಲಿ ನಾನು ರೈಸ್ ತೊಗೊಂಡಿದ್ದೀನಿ. ಅದು 1/4 kg ಅಕ್ಕಿ ಇದೆ. ಅದನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 3 hours ನೆನೆಸಿ, ಆಮೇಲೆ ತೂತು ಪಾತ್ರೆಯಲ್ಲಿಡಿ, ನೀರೆಲ್ಲ ಹೋಗಲಿ. ಒಂದು ಸ್ವಲ್ಪನೂ ನೀರಿರಬಾರ್ದು. ಅದಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ, ಪೌಡ್ರ್ ಮಾಡ್ಕೊಳ್ಳಿ. ಅದನ್ನು ಪೌಡ್ರ್ ಮಾಡ್ಕೊಂಬಿಟ್ಟು ಅದನ್ನು ಜಲ್ಡೆ ಮಾಡ್ಕೊಳ್ಳಿ, ಆಯಿತಾ. ಆಮೇಲೆ ಮತ್ತೆ ತರಿ ಇರುತ್ತಲ್ಲ, ಅದನ್ನ ಮಿಕ್ಸಿ ಜಾರ್ಗೆ ಹಾಕಿ ಮತ್ತೆ ಇನ್ನೊಂದು ಸಲ ಅದನ್ನು ಪೌಡ್ರ್ ಮಾಡಿ ತಗೊಳ್ಳಿ. ಇದು 1 ಗ್ಲಾಸಲ್ಲಿ ಅಷ್ಟೇ ಮಾಡಿ ತೋರಿಸ್ತಾ ಇರೋದು. 1/4 kg ಮಾಡಿ ತೋರಿಸ್ತಿರೋದು. ಹಿಟ್ಟು ಈ ಥರ ರೆಡಿ ಇರುತ್ತೆ. ಈಗ ಒಂದು ಬಾಣಲಿಗೆ ಆ ಹಿಟ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಉರಿಬೇಕು. ಸಿಮ್ಮಲ್ಲಿ ಇಡಬೇಕು. ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಚೆನ್ನಾಗಿ ಹುರಿದು ಬರುವಾಗ, ಅದು ನಾವು ಮಿಕ್ಸಿ ಜಾರ್ಗೆ ಹಾಕಿದಾಗ ಒಂಥರ ಒದ್ದೆ ಇತ್ತು ನೋಡಿ, ಅದು ಹಂಗೆ ಹುರಿದು ಬಂದು ನಿಮ್ಗೆ ಗೊತ್ತಾಗುತ್ತೆ. ಉರಿತಾ ಹಿಂಗೆ ಸಣ್ಣ ಗಂಟುಗಳಾಗಕ್ಕೆ ಶುರು ಆಗುತ್ತೆ. ಆಮೇಲೆ ಆ ಹಿಟ್ಟನ್ನು ಮೇಲಿಂದ ಹಿಂಗೆ ಹಾಕಿದ್ರೆ ಪೌಡ್ರ್ ಥರ ಬೀಳುತ್ತೆ. ಅದಾದಮೇಲೆ ಮತ್ತೆ ಒಂದ್ರಿ ಮಾಡಿ ಪುನಃ ಆ ಥರಿನ ಪೌಡ್ರ್ ಮಾಡಿ ಇಟ್ಕೊಳ್ಳಿ. ಈಗ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ. 1 ಮೊಟ್ಟೆ ಹಾಕ್ತಾಯಿದ್ದೀನಿ. 1/4 kg ರೈಸಿಗೆ 1 ಮೊಟ್ಟೆ ಹಾಕ್ತಾಯಿದ್ದೀನಿ. ಅದನ್ನ ಒಂದು 2 ಸೆಕೆಂಡ್ ಮಿಕ್ಸಿ ಜಾರಲ್ಲಿ ಮಾಡಿ ತೆಗೆದ್ರೆ ಈ ಥರ ಚೆನ್ನಾಗಿ ಬೀಟಾಗಿ ಸಿಗುತ್ತೆ, ಆಯಿತಾ. ಆಮೇಲೆ ಅದನ್ನು ತೆಗೆದಿಡಿ. ಈಗ ಈ ಚಿಕ್ಕ ಹೋಳು, ತೆಂಗಿನ ಹೋಳು ತೊಗೊಂಡಿದ್ದೀನಿ, ಅದಕ್ಕೆ ತೋರಿಸ್ತಿದ್ದೀನಿ. ನಂದು ಚಿಕ್ಕ ತೆಂಗಿನಕಾಯಿ ಆಗಿದ್ರೆ ಚಿಕ್ಕ ಹೋಳೋದು. ಅದರದ್ದು ಹಾಲು ಮಿಕ್ಸಿ ಜಾರ್ಗೆ ಹಾಕಿ ತೆಂಗಿನ ಹಾಲನ್ನ ತೆಗೆದಿಟ್ಕೊಳ್ಬೇಕು, ಆಯಿತಾ. ಆಮೇಲೆ ಈ ತರಿ ಬರುತ್ತೆ, ಇನ್ನೊಂದು ರೌಂಡ್ ಮಿಕ್ಸಿಗೆ ಹಾಕ್ಕೊಳ್ಳಿ. ಪುನಃ ನೀರು ಹಾಕಿ ಮಿಕ್ಸಿ ಗ್ರೈಂಡ್ ಮಾಡಿ ಮತ್ತೆ ಫಿಲ್ಟ್ರ್ ಮಾಡಿ ಇಟ್ಕೊಳ್ಳಿ. ಈ ತೆಂಗಿನ ಹಾಲನ್ನು ಚೆನ್ನಾಗಿ ಕುದಿಸ್ಬೇಕು. ಭಾಳ ಈಸಿನೇ, ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಪರ್ಫೆಕ್ಟ್ ಕಲ್ಕಲ ಇದು. ಆಮೇಲೆ ಅದಕ್ಕೆ 1 ಸ್ಪೂನ್ ಸಕ್ಕರೆ ಹಾಕ್ಕೊಳ್ಳಿ. ಕೆಲವ್ರಿಗೆ ತುಂಬಾ ಸಪ್ಪೆ ಅನಿಸ್ಬಿಡುತ್ತೆ ಅಂತ ಅಷ್ಟೇ. 1 ಸ್ಪೂನ್ ಸಕ್ಕರೆ ಹಾಕ್ಕೊಳ್ಳಿ. ಚೆನ್ನಾಗಿ ಕುದಿಬೇಕು, ಹಾಲು ಚೆನ್ನಾಗಿ ಕುದಿಬೇಕು. ತೆಂಗಿನ ಹಾಲು ಇದು. ತೆಂಗಿನ ಹಾಲು ಕುದಿದ್ಮೇಲೆ ಈ ಪಾತ್ರೆಯಲ್ಲಿ ನಮಗೆ ಅಕ್ಕಿ ಹಿಟ್ಟು ರೆಡಿ ಮಾಡಿ ಇಟ್ಟಿದ್ದೀನಲ್ಲ, ಅದಕ್ಕೆ ಮೊಟ್ಟೆ ಹಾಕ್ಕೊಳ್ಳಿ. ಆಮೇಲೆ ಕುದೀತಾ ಇತ್ತು ನೋಡಿ ಹಾಲು, ತೆಂಗಿನ ಹಾಲು, ಅದನ್ನು ಇದಕ್ಕೆ ಹಾಕಬೇಕು. ಎಲ್ಲ ಒಂದೇ ಸಲ ಹಾಕ್ಬಿಟ್ಬಿಡಿ, ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ. ಮಿಕ್ಸಿಂಗ್ ಮಾಡಬೇಕು, ಕುದಿಯೋ ಹಾಲು ಹಾಕಬೇಕು. ಈಗ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ತಾ ಇರುವಾಗ ನಿಮ್ಗೆ ಗೊತ್ತಾಗುತ್ತೆ ನೋಡಿ, ಇಷ್ಟಿದೆ, ಇನ್ನು ಬೇಕು ಅದಕ್ಕೆ ಹಾಲು, ತೆಂಗಿನ ಹಾಲು ಮತ್ತೆ ಹಾಕ್ಕೊಡ್ಬೇಕು. ಬಿಸಿಯಾಗೇ ಹಾಕ್ಕೊಡ್ಬೇಕು. ಚೆನ್ನಾಗಿ ಚಪಾತಿ ಹಿಟ್ಟು ಥರ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಒಂದು ಟೇಸ್ಟಿಗೆ ಒಂಚೂರು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಅದನ್ನು ಹಿಟ್ಟು ಹೆಂಗೆ ನಾದಬೇಕು ಅಂತಂದರೆ, ಕೈಯಲ್ಲಿ ಚೆನ್ನಾಗಿ ನಾದಬೇಕು. ಅದು ನಮಗೆ ಒಂಥರ ಸಾಫ್ಟ್ ಫೀಲಿಂಗ್ ಬರಬೇಕು. ನೀವು ಎಷ್ಟು ಹಿಟ್ಟನ್ನ ಹಿಂಗೆ ನಾದ್ತಿರೋ ಅಷ್ಟು ಟೇಸ್ಟಿಯಾಗಿರುತ್ತೆ ಕಲ್ಕಲ, ಆಯಿತಾ. ಇದಿಷ್ಟು ಹಿಂಗೆ ರೆಡಿ ಮಾಡಿಕೊಂಡು ಸಣ್ಣ ಉಂಡೆಗಳು ಮಾಡ್ಕೊಳ್ಳಿ. ಸಣ್ಣ ಉಂಡೆ ಮಾಡಿ ಒಂದೊಂದು ಡಿಸೈನ್ ಮಾಡೋದು ನೋಡಿ. ಇದನ್ನು ಈ ಥರ ಹಿಂಗೆ ಮಾಡಿ 2 ಸೈಡ್ ಹಿಂಗೆ ಇಟ್ಕೊಂಡು ಹಿಂದೆ ಹಿಡಿದ್ರೆ ಅದೊಂದು ಡಿಸೈನ್ ಆಗುತ್ತೆ, ಆಯಿತಾ. ಆ ಥರ ಅದೊಂದು ಪ್ಲೇಟಿಗೆ ಮಾಡಿ ಇಟ್ಕೊಳ್ಬೇಕು. ಇನ್ನೊಂದು ಇದು ಉಂಡೆ ಕೈ ತೊಗೊಂಡು 2 ಕೈಯಲ್ಲಿ ಹಿಂಗೆ ಆಪೋಸಿಟ್ ಪ್ರೆಸ್ ಮಾಡಿದರೆ ಸಾಕು, ಅದೊಂದು ಡಿಸೈನ್ ಆಗುತ್ತೆ. ನಾವೊಂದು 3 ಡಿಸೈನ್ ಮಾಡ್ತಾಯಿದ್ದೀನಿ ಅಷ್ಟೇ. ಇನ್ನೊಂದು ಫೋರ್ಕ್ ಇದೆ ನೋಡಿ, ಅದಕ್ಕೆ ಹಿಟ್ಟನ್ನು ಇಟ್ಬಿಟ್ಟು ಒಂಚೂರು ಪ್ರೆಸ್ ಮಾಡಿ ರೋಲ್ ಮಾಡ್ಕೊಳ್ಳೋದು, ಅದೊಂದು ಡಿಸೈನು. ಈ ಥರ 3 ಪ್ಲೇಟಲ್ಲಿ ಇಡಬೇಕು. ಎಲ್ಲ ಮಿಕ್ಸ್ ಮಾಡಿಬಿಡ್ಬಾರ್ದು, ಯಾಕಂದರೆ ಒಂದೊಂದು ಬೇಯೋದು ಲೇಟು ಡಿಸೈನು, ಇನ್ನೊಂದು ಬೇಯೋದು ಬೇಗ ಆಗಿರುತ್ತೆ. ಹಾಗಾಗಿ ಸಪ್ರೇಟ್ ಮಾಡಿ ಇಟ್ಕೊಳ್ಳಿ. ಈಗ ಒಂದು ಬಾಣಲಿಲಿ ಈಗ ನೋಡಿ, ಇದು 3 ಡಿಸೈನು ಮಾಡಿ ಇಟ್ಕೊಂಡಿದ್ದೀನಿ. ಒಂದೊಂದು ಪ್ಲೇಟಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಮಗೆ ಬಾಣಲಿಯಲ್ಲಿ ಇಡೋಣ. ಬಾಣಲಿ ಇಟ್ಬಿಟ್ಟು ಎಣ್ಣೆ ಇಡೋಣ. ಎಣ್ಣೆ ಹಾಕಿದ್ಮೇಲೆ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಅದು ಚೆನ್ನಾಗಿ ಬಿಸಿ ಆದಮೇಲೆ ಫಸ್ಟು 1 ಟ್ರಿಪ್ದು ಡಿಸೈನ್ನ ಹಾಕ್ಕೊಳ್ಳಿ. ಹಾಕ್ಕೊಂಡು ಬೇಗ ಆಗುತ್ತೆ ನಮಗೆ. ನಾವು ನೋಡೋಕ್ಕೆ ಮಾತ್ರ ಹಂಗೆ ಅನಿಸುತ್ತೆ. ಎಷ್ಟು ರುಚಿಯಾಗಿರುತ್ತೆ ಅಂದರೆ, ನೀವು ಎಷ್ಟು ದಿನ ಇಟ್ಟರು ಅದು ಕ್ರಿಸ್ಪಿಯಾಗಿರುತ್ತೆ, ತಿನ್ನೋಕ್ಕೆ ಅಷ್ಟು ರುಚಿಯಾಗಿರುತ್ತೆ. ಮೈದಾ ಹಿಟ್ಟದು ಹಾಗೆ ಇರೋಲ್ಲ. ಅದನ್ನು ಏನಾದರೂ ಒಂದು ಚೂರು ಹೇರ್ ಹೊಟ್ಟೋದ್ರೆ ಅದು ಮೆತ್ತೆ ಆಗಿಬಿಡುತ್ತೆ.
ಆದರೆ ಇದು ಯಾವುದೇ ಕಾರಣಕ್ಕೂ ಮೆತ್ತೆ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ತಿಂಗಳಾನ್ಗಟ್ಟಲೆ ಇಟ್ಕೊಳ್ಬೋದು ಬೇಕಾದರೆ. ನೋಡಿ ಈಗ ನೆಕ್ಸ್ಟ್ ಡಿಸೈನ್ ಹಾಕ್ತಾಯಿದ್ದೀನಿ. ಒಂದು ಲೈಟ್ ಬ್ರೌನ್ ಕಲರ್ ಬರೋಂಗೆ ಆಗುವಾಗ ತೆಗೆದುಬಿಡಿ. ಆರಿದ್ಮೇಲೆ ಅದೊಂಚೂರು ಡಾರ್ಕ್ ಕಲರ್ ಆಗ್ತದೆ ತಾನೇ. ನೋಡಿ ಈ ಥರ ಹಿಂಗೆ ಕಲರ್ ಇರುವಾಗ ತೆಗೆದುಬಿಡಿ. ಮತ್ತು ಅದೇ ಡಾರ್ಕ್ ಆಗ್ತದೆ. ಪುನಃ ಇನ್ನೊಂದು ಡಿಸೈನ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. 2 ಡಿಸೈನ್ ಆಯಿತು. ಈಗ 3ನೇದು ಹಾಕಿದ್ದೀನಿ. ಅದು ಕೂಡ ಇದು ಸ್ವಲ್ಪ ನಿಧಾನ ಆಗೋದು, ಒಳಗಡೆ ಬೇಯಬೇಕಲ್ವ, ಅದಕ್ಕೆ ಸ್ವಲ್ಪ ನಿಧಾನ. ಅದಕ್ಕೆ ಯಾವ ಡಿಸೈನ್ ಮಾಡಿದ್ರೂ ಸಪ್ರೇಟಾಗಿ ಫ್ರೈ ಮಾಡಿ ತೆಗಿಬೇಕು. ಈಗ ನೋಡಿ ರೆಡಿ ಇದೆ ಇದು, ಆಯಿತಾ. ಕಲ್ಕಲ ರೆಡಿ ಇದೆ, 3 ಡಿಸೈನು ರೆಡಿ ಇದೆ. ಇದಕ್ಕೆ ಇನ್ನೊಂದು ಸ್ಪೆಷಲ್ ಏನು ಅಂದರೆ, ಇದಕ್ಕೆ ಸಿಹಿ ಬೇಕು, ಇನ್ನೂ ಬೇರೆ ಥರ ಸಿಹಿ ಒಂದು ರುಚಿ ಬೇಕು ಅಂದರೆ ಅದಕ್ಕೊಂದಿದೆ. ಇದಕ್ಕಿಂತ ನನಗೆ ಅದಿಷ್ಟ, ಅದಕ್ಕೆ ಅದನ್ನು ಮಾಡಿ ತೋರಿಸ್ತಾಯಿದ್ದೀನಿ. ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರಿಡಿ, ಸ್ವಲ್ಪ ಸಕ್ಕರೆ ಹಾಕಿ ಅದು ಚೆನ್ನಾಗಿ ಕುದೀಲಿ. ಈಗ ನಾನು ಮಾಡಿದ್ರಲ್ಲಿ ಅರ್ಧ ತೆಗೆದಿಟ್ಬಿಟ್ಟಿದ್ದೀನಿ, ಇನ್ನು ಅರ್ಧಕ್ಕೆ ಮಾತ್ರ ಮಿಕ್ಸ್ ಮಾಡ್ತಿದ್ದೀನಿ, ನನಗೋಸ್ಕರ ಮಾಡ್ಕೋತಾ ಇದ್ದೀನಿ, ಆಯಿತಾ. ಚೆನ್ನಾಗಿ ಕುದೀಲಿ, ಒಂದು ಎಳೆ ಪಾಕ ಬಂದಂಗೆ ಬರುತ್ತೆ, ನೂಲು ಪಾಕ ಬರುತ್ತಲ್ಲ, ಆಗ ಒಂದು ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಇದನ್ನು ಸಕ್ಕರೆ ಪಾಕ ಇತ್ತು ನೋಡಿ ಅದು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಬಿಟ್ಟು ನಾವು ಈ ಕಲ್ಕಲ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕಿಬಿಡಬೇಕು. ಹಾಕಿ ಒಂದು ರೌಂಡ್ ಮಿಕ್ಸ್ ಮಾಡಿ ತೆಗೆದ್ರೆ ಅದೇ ಒಂಥರ ಟೇಸ್ಟ್ ಇರುತ್ತೆ. ಸಿಹಿ ಜಾಸ್ತಿ ಇಷ್ಟ ಇಲ್ಲ ಅನ್ನೋರು ಅದನ್ನು ತಿನ್ನಲಿ, ನಂತರ ಸಿಹಿ ಇಷ್ಟ ಇರೋರು ಈ ಥರ ತಿನ್ನಿ. ತುಪ್ಪ ಮತ್ತು ಆ ಸಕ್ಕರೆ ಅದ್ರ ಮೇಲೆ ಕೋಟಿಂಗ್ ಆಗುತ್ತೆ ನೋಡಿ, ಆಗ ಅದ್ರ ಟೇಸ್ಟೇ ಒಂಥರ ಚೆನ್ನಾಗಿರುತ್ತೆ. ಇದು 2 ಟೈಪು ಮಾಡಿ ನೋಡಿ, ಭಾಳ ರುಚಿಯಾಗಿರುತ್ತೆ. ಮಾಡಿಬಿಟ್ಟು ಹೇಗಿತ್ತು ಅಂತ ನನಗೆ ಹೇಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.